ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನಿದೆ, ಸ್ಪೆಷಲಿ ಜುಲೈ ಮಂತಲ್ಲಿ ನಿಮ್ಮ ಒಂದು ಲವ್ ಲೈಫ್ ಹೇಗಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ್ ಕಾರ್ಡ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಜುಲೈ ಮಂತಲ್ಲಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತೀರಾ ಅದು ನಿಮಗೆ ರೆಸ್ನೇಟ್ ಆಗುತ್ತೆ ಅಂತ ಹೇಳ್ತಾ, ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಸೊ ಇಲ್ಲಿ 2 ಪೈಲ್ಗಳನ್ನ ಇಟ್ಟಿದ್ದೀನಿ. ನಾನು ಆಲ್ರೆಡಿ ಕಾರ್ಡ್ಗಳನ್ನ ಶಫಲ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಪೈಲ್ 1, ಪೈಲ್ 2 ಅಂತ ತಗೊಳ್ಳಿ. ನಿಮಗೆ ಪೈಲ್ 1 ನ ಚೂಸ್ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ಪೈಲ್ 1 ನ ಚೂಸ್ ಮಾಡ್ಕೊಳ್ಳಿ. ಪೈಲ್ 2 ನ ಚೂಸ್ ಮಾಡಬೇಕು ಅಂತ ಇದ್ರೆ ಪೈಲ್ 2 ನ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಫೀಲ್ ಆಗ್ತಾ ಇದೆ ಸ್ಟ್ರಾಂಗ್ ಆಗಿ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ ಪಾಯಿಂಟ್ಗಳು ಎಲ್ರಿಗೂ ಅನ್ವಯ ಆಗೋದಿಲ್ಲ. ಈ ಒಂದು ರೀಡಿಂಗ್ ಅಲ್ಲಿ ನಿಮ್ಗೆ ಅನ್ವಯ ಆಗಿಲ್ಲ ಅಂದ್ರೆ ಇನ್ನೊಂದು ರೀಡಿಂಗ್ ಅಲ್ಲಿ ಮತ್ತೆ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ. ಸೊ ಎಲ್ಲ ರೀಡಿಂಗ್ಸ್, ಎಲ್ಲ ವಿಡಿಯೋಸ್ಗಳು ಎಲ್ಲರಿಗೂ ಅನ್ವಯ ಆಗ್ಬೇಕು ಅಂತ ಇಲ್ಲ, ಎಲ್ರೂ ಒಂದೇ ಎನರ್ಜೀಸ್ಗೆ ಮ್ಯಾಚ್ ಆಗ್ಬೇಕು ಅಂತಾನು ಇಲ್ಲ. ಸೊ ನಿಮ್ಗೆ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟನ್ನ ತಗೊಳ್ಳಿ. ಅಂಡ್ ಕ್ಲಾರಿಟಿ ಬೇಕು, ಬೆಟರ್ ಕ್ಲಾರಿಫಿಕೇಶನ್ ಬೇಕು, ಗೈಡೆನ್ಸ್ ಬೇಕು ಅಂದ್ರೆ ಪರ್ಸನಲ್ ರೀಡಿಂಗ್ ಅನ್ನೋದನ್ನ ತಗೊಂಡು ಕ್ಲಾರಿಟಿ ಅನ್ನೋದನ್ನ ಪಡ್ಕೊಳ್ಳಿ. ಹೇ ಪೈಲ್ ನಂಬರ್ 1, ನೋಡೋಣ ನಿಮ್ಮ ಒಂದು ರೀಡಿಂಗ್ ಏನಿದೆ ಅಂತ. 8 ಆಫ್ ಸಾರ್ಟ್ಸ್, 9 ಆಫ್ ಪೆಂಟಿಕಲ್ಸ್ ಅಂಡ್ ಕ್ವೀನ್ ಆಫ್ ಕಪ್ಸ್. ಓಕೆ, ತುಂಬಾ ತಿಂಗಳಿಂದ, ತುಂಬಾ ವರ್ಷಗಳಿಂದ ಈ ಒಂದು ಪ್ರೀತಿ ಸಕ್ಸಸ್ ಆಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೀರಾ. ಅಂಡ್ ತುಂಬಾ ಜನಕ್ಕೆ ತುಂಬಾ ರೀತಿನಲ್ಲಿ ಕನ್ಫ್ಯೂಷನ್ಸ್ ಇದೆ. ಅಂಡ್ ತುಂಬಾ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ತುಂಬಾ ಟೆಕ್ನಿಕ್ಸ್ ನ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ, ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ ಹೀಲ್ ಆಗ್ತಾ ಇಲ್ಲ ಅಂತಂದ್ರೆ ಯು ನೀಡ್ ಟು ಹೀಲ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಅವರ ಎಮೋಷನಲ್ ಥಿಂಕಿಂಗ್ ಏನಿದೆ, ಎಮೋಷನಲ್ ಪ್ಯಾಟರ್ನ್ ಏನಿದೆ ಅದು ಸ್ವಲ್ಪ ಲೋ ಇದೆ ಅಂತ ಹೇಳ್ಬಹುದು. ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ ಅಂತ ಹೇಳ್ಬಹುದು. ಅಂಡ್ ಜಾಸ್ತಿ ಕೆರಿಯರ್ ಬಗ್ಗೆ, ದುಡ್ಡಿನ ಬಗ್ಗೆ ಅಂಡ್ ಲೈಫ್ ನ ಸೆಟಲ್ ಮಾಡ್ಕೊಳ್ಳೋದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ. ಬಟ್ ಅವರ ಬಗ್ಗೆ ಅಥವಾ ಅವ್ರ ಲೈಫ್ ಅಲ್ಲಿ ನೀವ್ ಏನಿದ್ದೀರಾ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ನೀವು ತುಂಬಾ ಎಮೋಷನಲ್ ಇದ್ದೀರಾ, ಆ ಒಂದು ವ್ಯಕ್ತಿ ತುಂಬಾ ಪ್ರಾಕ್ಟಿಕಲ್ ಇದ್ದಾರೆ. ತುಂಬಾ ವರ್ಷದಿಂದ ಕಮಿಟ್ಮೆಂಟ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ. ಅಂಡ್ ಅವ್ರು ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಗೆ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ. ಬಟ್ ನೋ ವರೀಸ್, ಡೆಫಿನೆಟ್ಲಿ ಈ ಒಂದು ಮಂತ್ ಅಲ್ಲಿ ದೇರ್ ಇಸ್ ಸಮ್ ಪಾಸಿಟಿವ್ ಚೇಂಜ್ ಅನ್ನೋದು ಬರ್ತಾ ಇದೆ. ಅಂಡ್ ಪಾಸ್ಟ್ ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ನೆಗೆಟಿವಿಟೀಸ್ ತುಂಬಾ ಬರ್ತಾ ಇತ್ತು, ಅಥವಾ ಲಾಸ್ಟ್ ಮಂತ್ ಅಲ್ಲಿ ನಿಮ್ಗೆ ತುಂಬಾ ಕಾನ್ಫ್ಲಿಕ್ಟ್ಸ್ ಬರ್ತಾ ಇತ್ತು, ಅಥವಾ 2-3 ಡೇಸ್ ಇಂದ ಅಥವಾ 2-3 ಮಂತ್ಸ್ ಇಂದ ನೀವಿಬ್ರು ತುಂಬಾ ಜಗಳ ಮಾಡ್ತಾ ಇದ್ರಿ, ಟೈಮ್ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ಸ್ ಇತ್ತು, ಅಥವಾ ಆ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲಿ ಲೋ ಆಗಿದ್ರು ಅಥವಾ ನೀವ್ ಆಗಿದ್ರಿ ಅಂತ ಹೇಳಬಹುದು. ಬಟ್ ಅದೆಲ್ಲವನ್ನು ನೀವು ಹೀಲ್ ಮಾಡ್ಕೊಳ್ತೀರಾ. ಅಂಡ್ ಈ ಒಂದು ಮಂತ್ ಅಲ್ಲಿ ಸ್ವಲ್ಪ ನಿಮ್ಗೆ ಮೆಂಟಲ್ ಚಾಲೆಂಜಸ್ ತುಂಬಾ ಬರುತ್ತೆ. ಅಂದ್ರೆ ನೀವು ಯಾವ ರೀತಿ ಪ್ರಾಬ್ಲಮ್ಸ್ ನ ತಗೊಳ್ತೀರಾ, ಫೇಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ. ಎಮೋಷನಲಿ ನೀವು ಡಿಸಿಷನ್ ತಗೊಳ್ತೀರಾ ಅಥವಾ ಪ್ರಾಕ್ಟಿಕಲಿ ತಗೊಳ್ತೀರಾ, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದು ಕೂಡ ಇಲ್ಲಿ ಚಾಲೆಂಜಿಂಗ್ ಆಗಿದೆ. ಸೊ ಸ್ವಲ್ಪ ನಿಮ್ಮ ಥಾಟ್ ಪ್ರೊಸೆಸ್ ಬಗ್ಗೆ ನೀವು ಯೋಚನೆ ಮಾಡಿ. ಅಂಡ್ ಯಾವ್ದೋ ಟೆನ್ಷನ್ ನ ಯಾರ್ದೋ ಮೇಲೆ ಹಾಕೋದಕ್ಕೆ ಹೋಗ್ಬೇಡಿ. ಓಕೆ, ಸೊ ಹೀಗಾಗಿ ಬೇರೆಯವರ ವಿಚಾರದಿಂದ, ಬೇರೆಯವರ ಮಾತಿನಿಂದ ಅಥವಾ ಬೇರೆದವರ ಲೈಫ್ ನ ನೋಡಿ ನಿಮ್ಮಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ, ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಸೆಟಲ್ ಆದ್ರು ನಾನ್ ಸೆಟಲ್ ಆಗಿಲ್ಲ, ಸೊಸೈಟಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ಬಹುದು. ಅಂದ್ರೆ ನಾನೊಂತೀರಾ ನೀನೊಂತೀರಾ ಆ ರೀತಿ ಇದ್ದೀರಾ ಅಂತ ಹೇಳ್ಬಹುದು. ಇಬ್ಬರ ಆಲೋಚನೆಗಳು ಮ್ಯಾಚ್ ಆಗ್ತಾ ಇಲ್ಲ. ಒಬ್ರು ಪ್ರಾಕ್ಟಿಕಲ್ ಕೆರಿಯರ್ ಬಿಸ್ನೆಸ್ ಓರಿಯೆಂಟೆಡ್ ಇದ್ರೆ, ಇನ್ ಕೆಲವರು ನನಗೆ ನಿನ್ನ ದುಡ್ಡು ಬೇಡ, ನಿನ್ನ ಟೈಮ್ ಬೇಕು ಅಂತ ಕೆಲವರು ಅಂತಿದ್ದೀರಾ. ಬಟ್ ಎರಡನ್ನು ಬ್ಯಾಲೆನ್ಸ್ ನಿಮ್ಮ ವ್ಯಕ್ತಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಈ ಮಂತ್ ಏನೋ ಒಂದು ಸರ್ಪ್ರೈಸ್ ವಿಸಿಟ್ ಅನ್ನೋದನ್ನ ಕೊಡ್ತಾರೆ, ಸರ್ಪ್ರೈಸ್ ಅನೌನ್ಸ್ಮೆಂಟ್ ಅನ್ನೋದನ್ನ ಕೊಡ್ತಾರೆ. ಬಹುಶಃ ಅವರು ಕಮಿಟ್ಮೆಂಟ್ ನ ಅನೌನ್ಸ್ ಮಾಡ್ತಾರೆ, ಅಥವಾ ನೀವಿಬ್ರು ಆಲ್ರೆಡಿ ಮದುವೆ ಆಗಿದ್ದೀರಾ ಬಟ್ ಸ್ಟಿಲ್ ಕಾರಣಾಂತರಗಳಿಂದ ದೂರ ಇದ್ದೀರಾ ಅಂತಂದ್ರೆ ಮತ್ತೆ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಒಂದಾಗುವಂತಹ ಚಾನ್ಸಸ್ ಇಲ್ಲಿ ಖಂಡಿತ ಈ ಒಂದು ಮಂತ್ ಅಲ್ಲಿ ಇದೆ. ಬಟ್ ಇಲ್ಲಿ ನಿಮ್ಗೆ ಈ ಮಂತ್ ಅಲ್ಲಿ ಸ್ವಲ್ಪ ಮೆಂಟಲಿ ಚಾಲೆಂಜಸ್ ಬರುತ್ತೆ. ನಿಮ್ಮ ಥಾಟ್ಸ್ ಗಳೇ ನಿಮ್ಮನ್ನ ಕುಗ್ಗಿಸುತ್ತೆ. ಸೊ ಆದಷ್ಟು ಮೆಡಿಟೇಟ್ ಮಾಡಿ, ಆದಷ್ಟು ಓವರ್ ಥಿಂಕಿಂಗ್ ನ ಸ್ಟಾಪ್ ಮಾಡಿ. ಅಂಡ್ ಕಂಪೇರ್ ಮಾಡ್ಕೋಬೇಡಿ. ಅಂಡ್ ಕೆಲವರು ಇಲ್ಲಿ ಇನ್ಸ್ಟಾಗ್ರಾಮ್ ನೋಡ್ತಾ ಅಥವಾ ಸೋಷಿಯಲ್ ಮೀಡಿಯಾ ನೋಡ್ತಾ ಅವ್ರ ಲೈಫ್ ಅಷ್ಟು ಚೆನ್ನಾಗಿದೆ, ನನ್ನ ಲೈಫ್ ಯಾಕೆ ಹೀಗಿಲ್ಲ ಅಂತೆಲ್ಲ ಕಂಪೇರ್ ಮಾಡ್ಕೊಂಡು ನೀವೇ ಜಾಸ್ತಿ ಯೋಚನೆ ಮಾಡ್ತಾ ನಿಮ್ಮ ಒಂದು ಪ್ರಾಬ್ಲಮ್ನ ನೀವೇ ಜಾಸ್ತಿ ತಲೆ ಮೇಲೆ ಎತ್ಕೊಳ್ತಾ ಇದ್ದೀರಾ. ಸೊ ಅಷ್ಟು ಕಾಂಪ್ಲಿಕೇಟ್ ಇಲ್ಲ ಸಿಚುವೇಶನ್. ಇಲ್ಲಿ ನಿಮ್ಮ ಮೈಂಡ್ ಸೆಟ್ ಕ್ಲಿಯರ್ ಆಗಬೇಕು. ಆದಷ್ಟು ಮೆಡಿಟೇಷನ್ ಮಾಡಿ. ಡೆಫಿನೆಟ್ಲಿ
ಇಷ್ಟು ದಿನ ಏನ್ ಕಾಯ್ತಾ ಇದ್ರಿ ಅಥವಾ ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಈ ಮಂತ್ ಅಲ್ಲಿ ಅದು ಖಂಡಿತ ನಿಮ್ಗೆ ಸಿಗತ್ತೆ. ಬಟ್ ನಿಮ್ಮ ಥಾಟ್ಸ್, ನಿಮ್ಮ ಆಕ್ಷನ್ಸ್ ಅಲೈನ್ ಆದಾಗ ಮಾತ್ರ. ಸೊ ಎಷ್ಟು ಪಾಸಿಟಿವ್ ಆಗಿರ್ತೀರಾ, ನೀವು ನಿಮ್ಮನ್ನ ಎಷ್ಟು ಖುಷಿಯಾಗಿ ಇಟ್ಕೊಳ್ತೀರಾ, ಅಷ್ಟು ಬೇಗ ನಿಮ್ಗೆ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತಾ, ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ರೆಸನೇಟ್ ಆಗಿದೆ ಅಂತ ಭಾವಿಸ್ತೀನಿ. ರೆಸನೇಟ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ಯಾರೆಲ್ಲ ಪೈಲ್ ನಂಬರ್ 2 ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನೆಲ್ಲ ಕಾರ್ಡ್ಸ್ ಬಂದಿದೆ ನೋಡೋಣ. ದ ಮೆಜಿಷಿಯನ್, ಡೆತ್, ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ರೀಸೆಂಟ್ ಆಗಿ ಮತ್ತೆ ನಿಮ್ಮ ಒಂದು ಪ್ಯಾಚಪ್ ಆಗಿದೆ ಅಂತ ಹೇಳ್ಬಹುದು. ಮತ್ತೆ ನೀವು ರಿಯುನೈಟ್ ಆಗಿದ್ದೀರಾ, ಬಟ್ ಸ್ಟಿಲ್ ಕಮಿಟ್ಮೆಂಟ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ. ಅಥವಾ ಇಲ್ಲಿ ಕೆಲವ್ರು ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಹಳೇದನ್ನೇ ಕೆದಕಿ ಕೆದಕಿ ಮಾತಾಡ್ತಾ ಇದ್ದೀರಾ. ನೀನ್ ಹಾಗ್ ಮಾಡ್ದೆ, ನೀನ್ ಹೀಗ್ ಮಾಡ್ದೆ. ತುಂಬಾ ವರ್ಷ ಆದ್ಮೇಲೆ ಆಫ್ಟರ್ ಅ ಲಾಂಗ್ ಗ್ಯಾಪ್ ನೀವಿಬ್ರು ಮತ್ತೆ ಮಾತಾಡ್ತಾ ಇದ್ದೀರಾ, ಮತ್ತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಎನರ್ಜೀಸ್ ಇದೆ. ತುಂಬಾ ದಿನಗಳ ನಂತರ ಇಬ್ರು ಮಾತಾಡ್ತಾ ಇದ್ದೀರಾ ಅಥವಾ ಇನ್ನೂ ಮಾತಾಡಿಲ್ಲ ಅಂತಂದ್ರೆ, ಈ ಒಂದು ಮಂತ್ ಅಲ್ಲಿ ಮಾತಾಡುವಂತಹ ಒಂದು ಪಾಸಿಬಿಲಿಟೀಸ್ ಇದೆ. ಆಲ್ರೆಡಿ ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮಧ್ಯೆ ಇನ್ನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ. ವೈ? ಬಿಕಾಸ್ ಇಬ್ರು ಕೂಡ ಇಬ್ರನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ. ನೀನ್ ಹಾಗ್ ಮಾಡ್ದೆ, ನೀನ್ ಹೀಗ್ ಮಾಡ್ದೆ, ಪರಿಸ್ಥಿತಿಗಳನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ. ಬಟ್ ಈಗ ಸಿಕ್ಕಿರೋದನ್ನ ಎಂಜಾಯ್ ಮಾಡ್ತಾ ಇಲ್ಲ. ಇಷ್ಟು ವರ್ಷ ಯಾರಿಗೋಸ್ಕರ ಕಾಯ್ತಾ ಇದ್ರಿ, ಯಾತಕ್ಕೋಸ್ಕರ ಕಾಯ್ತಾ ಇದ್ರಿ, ಅದು ನಿಮ್ಗೆ ಸಿಕ್ಕಾಗ ಅದನ್ನ ಹೇಗೆ ಅನುಭವಿಸ್ಬೇಕು, ಹೇಗೆ ಪಡ್ಕೋಬೇಕು, ಹೇಗೆ ಖುಷಿಯಾಗಿರ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು ವ್ಯಕ್ತಿಗೋಸ್ಕರ ತುಂಬಾ ದಿನದಿಂದ ಮ್ಯಾನಿಫೆಸ್ಟ್ ಮಾಡಿ, ತುಂಬಾ ಟೆಕ್ನಿಕ್ಸ್, ರಿಚುವಲ್ಸ್ ಎಲ್ಲಾನು ಮಾಡಿ ಆ ಒಂದು ವ್ಯಕ್ತಿನ ಪಡ್ಕೊಂಡಿದ್ದೀರಾ, ಅಥವಾ ಆ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪರ್ಸನ್ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಅಥವಾ ನಿಮ್ಗೆ ಯಾವ ರೀತಿ ಬೇಕಾಗಿತ್ತು ಪಾರ್ಟ್ನರ್, ಆ ಒಂದು ಪಾರ್ಟ್ನರ್ನ ನಿಮ್ಮ ಲೈಫ್ ಅಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಸಮ್ವೇರ್ ನಿಮ್ಮ ಪಾಸ್ಟ್ ಸ್ಟಾಪ್ ಮಾಡ್ತಾ ಇದೆ ನಿಮ್ಮ ಒಂದು ಅಲೈನ್ಮೆಂಟ್ಗೆ. ನೀವು ಆಕ್ಷನ್ಸ್ ನ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ತುಂಬಾ ಪ್ಲಾನಿಂಗ್ಸ್ ಮಾಡ್ತೀರಾ ಅಂಡ್ ತುಂಬಾ ಐಡಿಯಾಸ್ ಇದೆ, ತುಂಬಾ ಕ್ರಿಯೇಟಿವಿಟಿ ಇದೆ ನಿಮ್ಮ ವಿಚಾರದಲ್ಲಿ. ಅದು ಪ್ರೀತಿ ವಿಚಾರದಲ್ಲೇ ಆಗಿರಬಹುದು, ಕೆರಿಯರ್ ವಿಚಾರದಲ್ಲೇ ಆಗಿರಬಹುದು, ಅಥವಾ ನೀವು ಪಾರ್ಟ್ನರ್ಗೆ ನೀವು ಸಜೆಷನ್ ಕೊಡೋದೇ ಆಗಿರಬಹುದು. ಎಲ್ಲಾ ರೀತಿನಲ್ಲೂ ಯು ಆರ್ ಪರ್ಫೆಕ್ಟ್ ಅಂಡ್ ನಿಮ್ಮ ಪಾರ್ಟ್ನರ್ ಕೂಡ ಪರ್ಫೆಕ್ಟ್ ಆಗಿದ್ದಾರೆ. ಬಟ್ ಇಬ್ಬರದು ಒಂದೇ ಒಂದು ಮೇಜರ್ ಪ್ರಾಬ್ಲಮ್ ಅಂದ್ರೆ, ನೀವು ಆಕ್ಷನ್ಸ್ ತಗೊಳ್ಳೋದಕ್ಕೆ ರೆಡಿ ಆದಾಗ ಆ ವ್ಯಕ್ತಿ ಆಕ್ಷನ್ಸ್ ತಗೊಳ್ಳೋದಿಲ್ಲ, ಅಥವಾ ಆ ವ್ಯಕ್ತಿ ಆಕ್ಷನ್ಸ್ ತಗೊಳ್ಳೋದಕ್ಕೆ ರೆಡಿ ಆದಾಗ ನೀವು ರೆಡಿ ಇರೋದಿಲ್ಲ. ಸೊ ಇಬ್ಬರ ಒಂದು ಹೊಂದಾಣಿಕೆ ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬಹುದು. ಕಮ್ಯುನಿಕೇಶನ್ ಪ್ರಾಬ್ಲಮ್ ತುಂಬಾ ಆಗ್ತಾ ಇದೆ ಇಲ್ಲಿ. ಅಂಡ್ ಇಬ್ರಲ್ಲೂ ನಾನು ಅನ್ನೋದು ಸ್ವಲ್ಪ ಇದೆ. ಸೊ ಅದನ್ನ ಸ್ವಲ್ಪ ಪ್ರೀತಿನಲ್ಲಿ ಇರೋದು ಬೇಡ ಅಂತ ನಾನು ಹೇಳ್ತೀನಿ. ಸೊ ಅದು ಕೂಡ ಕಾರ್ಡ್ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರುವಂತದ್ದು, ಈಗೋನ ಬಿಟ್ಬಿಡಿ ಅಂತ. ಅಂಡ್ ಯು ಹ್ಯಾವ್ ಅ ಲಾಟ್ ಆಫ್ ಅಬಂಡೆನ್ಸ್. ನಿಮ್ಮ ಲೈಫ್ ಅಲ್ಲಿ ಸಮೃದ್ಧಿ ಅನ್ನೋದು ಬರ್ತಾ ಇದೆ. ನಾಟ್ ಓನ್ಲಿ ಇನ್ ರಿಲೇಶನ್ಶಿಪ್ ಅಂತಾನೆ ಅಲ್ಲ, ಲವ್ ರೀಡಿಂಗ್ ನಿಜ, ಬಟ್ ಸ್ಟಿಲ್ ನೀವೇನಾದ್ರೂ ನಿಮ್ಮಿಬ್ಬರ ಕೆರಿಯರ್ಗೋಸ್ಕರ ಬೇರೆ ಒಂದು ದೇಶಕ್ಕೆ, ಬೇರೆ ಒಂದು ಊರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದ್ರೆ, ಈ ಒಂದು ಮಂತ್ ಅಲ್ಲಿ ಇಬ್ರು ಕೂಡ ಟ್ರಾವೆಲ್ ಮಾಡ್ತೀರಾ, ಒಟ್ಟಿಗೆ ಟ್ರಾವೆಲ್ ಮಾಡ್ತೀರಾ. ಬಟ್ ಇಬ್ರು ಕೂಡ ಇಲ್ಲಿ ಹೊಂದ್ಕೊಂಡಿರ್ಬೇಕಾಗತ್ತೆ ಅಂಡ್ ಒಬ್ರಿಗೊಬ್ರು ಸಾಥ್ ಕೊಡ್ಬೇಕಾಗತ್ತೆ. ನಾನ್ ಹೆಚ್ಚು ನೀನ್ ಕಡಿಮೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾತು ಬೇಡ. ಅಂಡ್ ನಿಮ್ಮ ಪಾರ್ಟ್ನರ್ ನಿಮ್ಗಿಂತ ವಯಸ್ಸಲ್ಲಿ ಸ್ವಲ್ಪ ಚಿಕ್ಕವರು ಆಗಿರೋದ್ರಿಂದ ಅವ್ರಿಗೆ ಮೆಚುರಿಟಿ ಲೆವೆಲ್ ಸ್ವಲ್ಪ ಕಮ್ಮಿ ಇದೆ. ಸೊ ನೀವೇ ಅರ್ಥ ಮಾಡಿಸಿ. ಅವರು ನೀವ್ ಏನ್ ಅನ್ಕೊಂಡಿದ್ದೀರಾ, ನಿಮ್ಮ ನಿರೀಕ್ಷೆಗೂ ಮೀರಿ ಬೆಳಿತಾರೆ ಎಲ್ಲಾ ರೀತಿನಲ್ಲೂ. ಸಪೋಸ್ ಯಾರಿಗಾದ್ರೂ ನನ್ನ ಪಾರ್ಟ್ನರ್ ಇನ್ನೂ ಸೆಟಲ್ ಆಗಿಲ್ಲ, ನಾವು ಇನ್ನು ಮದುವೆ ಆಗ್ಬೇಕು, ಅಥವಾ ಇನ್ನು ಕೆರಿಯರ್ ಬಿಲ್ಡ್ ಆಗಿಲ್ಲ ಅಂತ ಈ ರೀತಿ ಎಲ್ಲ ಇದ್ರೆ ಸ್ವಲ್ಪ ಈ ವ್ಯಕ್ತಿಗೆ ಪುಷ್ ಬೇಕು. ಖುದ್ದಾಗಿ ಸೆಲ್ಫ್ ಮೋಟಿವೇಶನ್ ಇಂದ ಈ ವ್ಯಕ್ತಿ ಮಾಡೋದಿಲ್ಲ. ಅಂದ್ರೆ ಈ ವ್ಯಕ್ತಿ ಹತ್ರ ಎಲ್ಲ ಇದೆ, ಟ್ಯಾಲೆಂಟ್ ಇದೆ ಅಂಡ್ ಯಾವ್ದನ್ನು ಆಕ್ಷನ್ಸ್ ತೋರ್ಸಲ್ಲ. ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅಂಡ್ ಇವ್ರ ಹತ್ರ ಬಿಸ್ನೆಸ್ ಐಡಿಯಾಸ್ ತುಂಬಾ ಇದೆ, ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಅಥವಾ ಎಲ್ಲವನ್ನು ಪ್ಲಾನಿಂಗ್ಸ್ ಮಾಡ್ತಾರೆ, ಅದನ್ನ ಕಾರ್ಯರೂಪಕ್ಕೆ ತರೋದಿಲ್ಲ. ಅಂಡ್ ನೀನ್ ಮಾಡ್ತೀಯ, ಪದೇ ಪದೇ ಅವ್ರಿಗೆ ಪುಷ್ ಮಾಡ್ಬೇಕು. ಅಂಡ್ ವ್ಯಾಲಿಡೇಷನ್ ತುಂಬಾ ಬೇಕು ಈ ವ್ಯಕ್ತಿಗೆ, ಅಟೆನ್ಷನ್ ತುಂಬಾ ಬೇಕು. ಹಾ ನೀನ್ ಮಾಡ್ತೀಯಾ, ನೀನ್ ಸರಿಗಿದ್ಯಾ, ಯು ಆರ್ ಗ್ರೇಟ್ ಅಂತ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತಾ ಇರ್ಬೇಕು, ವ್ಯಾಲಿಡೇಟ್ ಮಾಡ್ತಾ ಇರ್ಬೇಕು. ಯಾರು ಮಾಡದೇ ಇದ್ರು ನೀವು ಮಾಡ್ಬೇಕು. ನಿಮ್ಮ ಒಂದು ಅಟೆನ್ಷನ್ ಈ ಒಂದು ವ್ಯಕ್ತಿಗೆ ಬೇಕು. ಅಂಡ್ ಅದನ್ನ ಆ ಒಂದು ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅಪ್ರಿಶಿಯೇಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಸ್ಟಾರ್ಟ್ ಅಪ್ರಿಶಿಯೇಟಿಂಗ್. ಅಂಡ್ ಸಮ್ಟೈಮ್ಸ್ ನೀವು ಕೂಡ ಎಲ್ಲ ಮನ್ಸಲ್ಲೇ ಇಟ್ಕೊಂಡು ಅವ್ರು ಹೇಳಿ ಅಂತ ಕಾಯ್ತಾ ಇರ್ತೀರಾ. ನೋ, ಪ್ರೀತಿ ಎರಡು ಕಡೆಯಿಂದಾನು ಬಂದ್ರೇನೆ ಪ್ರೀತಿ, ಅಫ್ಕೋರ್ಸ್. ಬಟ್ ಅಟ್ ಲೀಸ್ಟ್ ಇನಿಷಿಯೇಟಿವ್ ನೀವು ತಗೊಳ್ಳಿ. ಸ್ಟಾರ್ಟ್ ಅಪ್ರಿಶಿಯೇಟಿಂಗ್, ಸ್ಟಾರ್ಟ್ ಎಕ್ಸ್ಪ್ರೆಸ್ಸಿಂಗ್. ನಿಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿ. ಡೆಫಿನೆಟ್ಲಿ ಆ ಕಡೆಯಿಂದನೂ ಆ ಭಾವನೆಗಳು ಬರುತ್ತೆ. ಅಂಡ್ ಒನ್ ಸೈಡೆಡ್ ನೀವೇನಾದ್ರೂ ಇದ್ರೆ, ಫ್ರೆಂಡ್ಶಿಪ್ ಅಲ್ಲಿ ಇದ್ದೀರಾ ಅಂತಂದ್ರೆ, ಇದನ್ನ ಮತ್ತೆ ಮುಂದೆ ಒರೆಸ್ಬೇಕು ಅಂತಂದ್ರೆ ಸ್ಟಾರ್ಟ್ ಗಿವಿಂಗ್ ಹಿಂಟ್.
ಅವರಿಗೆ ಹಿಂಟ್ ಕೊಡೋದಕ್ಕೆ ಶುರು ಮಾಡಿ. ಬಿಕಾಸ್ ಈ ಒಂದು ವ್ಯಕ್ತಿ ಕೂಡ ನಿಮ್ಮಲ್ಲಿ ತುಂಬಾ ತುಂಬಾ ಆಸೆ ಅನ್ನೋದನ್ನ ಇಟ್ಕೊಂಡಿದ್ದಾರೆ, ಪ್ರೀತಿ ಅನ್ನೋದನ್ನ ಇಟ್ಕೊಂಡಿದ್ದಾರೆ. ಇಬ್ರಿಗೂ ಪ್ರೀತಿ ಇದೆ, ಇಬ್ರಿಗೂನು ಎಲ್ಲವೂ ಬೇಕು, ಎಲ್ಲದೂ ಬೇಕು. ಬಟ್ ಇಬ್ರು ಹೇಳ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅಂಡ್ ಪದೇ ಪದೇ ಪ್ರಾಬ್ಲಮ್ಸ್ನ ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬೇಡಿ. ಆಗೋಗಿರೋದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡಿ. ಅಂಡ್ ಆ ಪ್ರಾಬ್ಲಮ್ ಬಗ್ಗೆ, ಈ ಪ್ರಾಬ್ಲಮ್ ಬಗ್ಗೆ ನೋ. ಅಂಡ್ ನಿಮ್ಮ ಇಬ್ಬರ ಮಧ್ಯೆ ಏನೆಲ್ಲ ನ್ಯೂನತೆಗಳಿದೆ, ಏನೆಲ್ಲ ವೀಕ್ ಪಾಯಿಂಟ್ಸ್ಗಳಿದೆ ಅದನ್ನ ಎತ್ತಿ ಹಿಡಿಬೇಡಿ. ಕೋಪ ಬಂದಾಗ ಜಾಸ್ತಿ ಮಾತಾಡ್ತೀರಾ, ಅದನ್ನ ನೀನ್ ಹೀಗ್ ಮಾಡಿದ್ದೆ, ನೀನ್ ಇದನ್ ಮಾಡಿದ್ದೆ, ನಾನು ಅದನ್ನ ಮಾಡಿದ್ದೆ ಅಂತ ತುಂಬಾ ಪಾಯಿಂಟ್ ಔಟ್ ಮಾಡ್ತೀರಾ ಇಬ್ರು. ಸೊ ಅದನ್ನ ಕಮ್ಮಿ ಮಾಡಿ. ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ಇನ್ನೊಂದು ಹಂತಕ್ಕೆ ಖಂಡಿತ ಹೋಗುತ್ತೆ. ಅಂಡ್ ನೀವು ಒಂದು ಹ್ಯಾಪಿ ಆಗಿದ್ದಂತಹ ಒಂದು ಲೈಫ್ನ ನೀವು ಲೀಡ್ ಮಾಡ್ತೀರಾ ಅಂತ ಹೇಳ್ಬಹುದು. ಓಕೆ, ಸೊ ಆದಷ್ಟು ಬೇಗ ಇಬ್ಬರ ಮನಸ್ಸಲ್ಲಿರುವಂತಹ ಭಾವನೆಗಳನ್ನ ವ್ಯಕ್ತಪಡಿಸ್ಕೊಳ್ಳಿ ಅಂಡ್ ಆಕ್ಷನ್ಸ್ ಅನ್ನೋದನ್ನ ತಗೊಳ್ಳಿ. ಯು ಹ್ಯಾವ್ ಎವ್ರಿಥಿಂಗ್. ಅಂಡ್ ನೀವು ಏನೇ ಮಾಡಿದ್ರು, ನೀವಿಬ್ರು ಏನೇ ಆಕ್ಷನ್ಸ್ ತಗೊಂಡ್ರು, ಒಟ್ಟಿಗೆ ಸೇರಿ ಆಕ್ಷನ್ಸ್ ತಗೊಂಡ್ರೆ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ತೀನಿ. ಓಕೆ, ಸೊ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡೋದಕ್ಕೆ ಹೋಗ್ಬೇಡಿ. ಪ್ರಾಬ್ಲಮ್ಸ್ ಎಲ್ಲ ಎಂಡ್ ಆಗಿದೆ. ನಿಮ್ಮ ಲೈಫಲ್ಲಿ ಇರುವಂತಹ ಇಷ್ಟು ತಿಂಗಳು, ಇಷ್ಟು ವರ್ಷ ಏನೆಲ್ಲ ನೀವು ಫೇಸ್ ಮಾಡಿದೀರಾ, ಏನೆಲ್ಲ ನೆಗೆಟಿವಿಟಿನ ಫೇಸ್ ಮಾಡಿದೀರಾ, ಅದೆಲ್ಲವೂ ಈ ತಿಂಗಳಿಂದ ಎಂಡ್ ಆಗುತ್ತೆ. ಅಂಡ್ ಈ ಮಂತ್ ಇಂದ ಹೊಸ ಒಂದು ಬದುಕು, ಹೊಸ ಒಂದು ಆಯಾಮ ನಿಮ್ಮ ಲೈಫಿಗೆ ಬರುತ್ತೆ ಅಂತ ಹೇಳ್ತಾ, ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.